ಸ್ನೇಹಿತರೆ, ಸ್ವಲ್ಪ ಯೋಚಿಸಿ. ನ್ಯೂಕ್ಲಿಯರ್ ಡಿಸಾಸ್ಟರ್ನ ಕಾರಣದಿಂದ ಸಂಪೂರ್ಣ ವಿಶ್ವವೇ ನಾಶವಾಗಿದೆ ಮತ್ತು ಜಗತ್ತಿನಲ್ಲಿ ಒಬ್ಬರೂ ಮಾನವ ಉಳಿದಿಲ್ಲ. ಆದರೆ ಐರ್ಲೆಂಡ್ನಲ್ಲಿ ಹೇಗೋ ಒಂದು ಹುಡುಗ ಮತ್ತು 6 ಹುಡುಗಿಯರು ಮಾತ್ರ ಬದುಕಿ ಉಳಿದಿದ್ದಾರೆ. ಸಿನಿಮಾ ಆರಂಭದಲ್ಲಿ ನಾವು ಜೇಮ್ಸ್ ಮತ್ತು ಪೆಟ್ರಾ ಅವರನ್ನು ನೋಡುತ್ತೇವೆ. ಪೆಟ್ರಾ ತನ್ನ ಕ್ಲಾಸ್ಗೆ ಹೋಗುತ್ತಾ ಜೇಮ್ಸ್ಗೆ ಮಲಗಬೇಡ, ಇಲ್ಲವಾದರೆ ಲೇಟ್ ಆಗುತ್ತೆ ಎಂದು ಹೇಳಿ ಹೋಗಿಬಿಡುತ್ತಾಳೆ. ಜೇಮ್ಸ್ ರಾತ್ರಿ ತಡವರೆಗೆ ಜಾಗೃತನಾಗಿದ್ದರಿಂದ ಅವನು ಮತ್ತೆ ಮಲಗುತ್ತಾನೆ. ಎದ್ದು ನೋಡಿದಾಗ ಅವನು ಕ್ಲಾಸ್ಗೆ ಲೇಟ್ ಆಗಿರುವುದನ್ನು ಅರಿಯುತ್ತಾನೆ. ಅವನು ಓಡುತ್ತಾ ಕ್ಲಾಸ್ಗೆ ತಲುಪುತ್ತಾನೆ ಮತ್ತು ಸರಿಯಾದ ಸಮಯದಲ್ಲಿ ಬರುತ್ತಾನೆ. ಅವರ ಫಿಲಾಸಫಿ ಕ್ಲಾಸ್ ನಡೆಯುತ್ತಿತ್ತು. ಅವರ ಪ್ರೊಫೆಸರ್ ಜಿಮಿಟ್. ಇಂದೇ ಅವರ ಕೊನೆಯ ಕ್ಲಾಸ್. ಜಿಮಿಟ್ ಹೇಳುತ್ತಾನೆ, ಈ ವರ್ಷ ನೀವು ಕಲಿತಿದ್ದನ್ನು ಪರೀಕ್ಷಿಸುವ ಸಮಯ ಬಂದಿದೆ. ನಾವು ಒಂದು ಎಕ್ಸಸೈಸ್ ಮಾಡೋಣ. ಇದರಿಂದ ನೀವು ಏನು ಕಲಿತಿದ್ದೀರಿ ಎಂದು ಗೊತ್ತಾಗುತ್ತದೆ. ಸ್ಟೂಡೆಂಟ್ಸ್ ವಿಭಿನ್ನ ಸಿಚುವೇಶನ್ಗಳನ್ನು ಹೇಳುತ್ತಾರೆ. ಉದಾಹರಣೆಗೆ, ಒಂದು ರೈಲು ಹಾದಿಯಲ್ಲಿ 5 ಜನ ಕಟ್ಟಿ ಹಾಕಲ್ಪಟ್ಟಿದ್ದಾರೆ ಮತ್ತು ಇನ್ನೊಂದು ಹಾದಿಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ರೈಲನ್ನು ಒಬ್ಬ ವ್ಯಕ್ತಿಯ ಕಡೆಗೆ ತಿರುಗಿಸುವುದು ಉತ್ತಮ, ಏಕೆಂದರೆ 5ರಿಗಿಂತ ಒಬ್ಬನು ಸಾಯುವುದು ಉತ್ತಮ. ಮತ್ತೊಬ್ಬನು ಹೇಳುತ್ತಾನೆ, ಒಬ್ಬ ದಪ್ಪ ವ್ಯಕ್ತಿಯನ್ನು ಹಾದಿಗೆ ತಳ್ಳಿದರೆ ರೈಲು ಹಾದಿಯಿಂದ ತಪ್ಪಿ 5 ಉಳಿಯಬಹುದು. ಒಬ್ಬ ಹುಡುಗಿ ಹೇಳುವ ಸಿಚುವೇಶನ್ನಲ್ಲಿ ಅವಳು ಕಟ್ಟಡದಿಂದ ಬೀಳುತ್ತಿರುವಾಗ 3 ಸ್ನೇಹಿತರಿಗೆ ಸಹಾಯ ಕೇಳುತ್ತಾಳೆ. ಆದರೆ ಅವರು ಸಹಾಯ ಮಾಡುವುದಿಲ್ಲ, ಏಕೆಂದರೆ ಅವರೂ ಕೂಡ ಬೀಳಬಹುದು. ಅವಳು ಸಾಯುವ ಮೊದಲು ಅವರಿಗೆ ಮತ್ತೆ ನಂಬಿಕೆ ಇರಲಾರದು ಎಂಬುದನ್ನು ಅರಿಯುತ್ತಾಳೆ. ಇಂತಹ ಸಿಚುವೇಶನ್ಗಳ ನಂತರ ಜಿಮಿಟ್ ಒಂದು ವಿಭಿನ್ನ ಸನ್ನಿವೇಶ ನೀಡುತ್ತಾನೆ. ಭೂಮಿಯಲ್ಲಿ ಅಪೋಕಲಿಪ್ಸ್ ಆಗಿದೆ. ಎಲ್ಲೆಡೆ ನ್ಯೂಕ್ಲಿಯರ್ ಬಾಂಬ್ಗಳು ಬೀಳುತ್ತಿವೆ. ಉಳಿಯಲು ಒಂದೇ ಬಂಕರ್ ಇದೆ. ಅಲ್ಲಿ 1 ವರ್ಷ ಉಳಿಯಬೇಕು. ಉದ್ದೇಶ ಕೇವಲ ಬದುಕುವುದು ಮಾತ್ರವಲ್ಲ, ಮಾನವ ಕುಲವನ್ನು ಮುಂದುವರಿಸುವುದು. ಆದರೆ ಬಂಕರ್ನಲ್ಲಿ ಕೇವಲ 10 ಜನರಿಗೆ ಮಾತ್ರ ಜಾಗ ಇದೆ. ಆದರೆ ಅವರು 21 ಜನರು. ಕೆಲವರು ತ್ಯಾಗ ಮಾಡಬೇಕು. ಇದು ಕೇವಲ ಕಲ್ಪನೆ, ಆದರೆ ಸಿನಿಮಾ ಅದನ್ನು ನಿಜವಾದಂತೆ ತೋರಿಸುತ್ತದೆ. ಪ್ರತಿ ವ್ಯಕ್ತಿಗೆ ಒಂದು ಕಾರ್ಡ್ ಕೊಡಲಾಗುತ್ತದೆ. ಅದರಲ್ಲಿ ಅವರ ವೃತ್ತಿ ಇರುತ್ತದೆ. ಭವಿಷ್ಯಕ್ಕೆ ಉಪಯೋಗವಾಗುವುದು ಮಾತ್ರ ಬಂಕರ್ಗೆ ಹೋಗಬಹುದು. ಜೇಮ್ಸ್ ಫಾರ್ಮರ್ ಆಗಿರುವುದರಿಂದ ಅವನು ಉಪಯುಕ್ತ ಇಂಜಿನಿಯರ್, ಎಲೆಕ್ಟ್ರಿಷಿಯನ್ ಕೂಡ. ಆದರೆ ಫ್ಯಾಷನ್ ಡಿಸೈನರ್ ಅಥವಾ ರಿಯಲ್ ಎಸ್ಟೇಟ್ ಏಜೆಂಟ್ಗಳಿಗೆ ಕಡಿಮೆ ಪ್ರಯಾರಿಟಿ. ಒಬ್ಬ ಕವಿ ಇದ್ದಾಗ ಜಿಮಿಟ್ ಅವನನ್ನು ತಕ್ಷಣ ಗುಂಡಿಕ್ಕುತ್ತಾನೆ, ಏಕೆಂದರೆ ಅವನು ಉಪಯುಕ್ತವನಲ್ಲ ಎಂದು ಹೇಳುತ್ತಾನೆ. ಆದರೆ ಇದು ಎಲ್ಲವೂ ಕೇವಲ ಕ್ಲಾಸ್ನ ಕಲ್ಪನೆ. ಎಲ್ಲರೂ ಮತ ಹಾಕುತ್ತಾರೆ ಯಾರು ಬಂಕರ್ಗೆ ಹೋಗಬೇಕು ಎಂದು. ಕೊನೆಗೆ 10 ಜನ ಆಯ್ಕೆಯಾಗುತ್ತಾರೆ. ನಂತರ ಅವರು ಬಂಕರ್ಗೆ ಹೋಗುತ್ತಾರೆ. ಜಿಮಿಟ್ ಅಪಾಯಕರನಾಗಿರುವುದರಿಂದ ಅವನನ್ನು ಒಳಗೆ ಬಿಡುವುದಿಲ್ಲ. ಒಂದು ದಿನ ಅವರು ಹೊರಗೆ ನೋಡಿದಾಗ ಜಿಮಿಟ್ ರೇಡಿಯೇಷನ್ನಿಂದ ಸತ್ತಿರುವುದನ್ನು ಕಾಣುತ್ತಾರೆ. ಅವನು ಬಂಕರ್ನ ಎಕ್ಸಿಟ್ ಕೋಡ್ ತನ್ನಲ್ಲೇ ಇದೆ ಎಂದು ಹೇಳಿ ಸಾಯುತ್ತಾನೆ. ಅವರು ದ್ವಾರವನ್ನು ತೆರೆಯಲು ಹೆದರುತ್ತಾರೆ. 1 ವರ್ಷ ಕಳೆದ ಮೇಲೆ ಹೊರಗೆ ಹೋಗಲು ಪ್ರಯತ್ನಿಸಿದಾಗ ಪಾಸ್ಕೋಡ್ ಬೇಕಾಗುತ್ತದೆ. ಜಿಮಿಟ್ ಸತ್ಯ ಹೇಳಿದ್ದಾನೆ. ಅವರು ಒಳಗೆ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಮತ್ತು ಕೊನೆಗೆ ಆಮ್ಲಜನಕದ ಕೊರತೆಯಿಂದ ಸಾಯುತ್ತಾರೆ. ಇದಾದ ನಂತರ ಮತ್ತೆ ಕ್ಲಾಸ್ಗೆ ಮರಳುತ್ತೇವೆ. ಜಿಮಿಟ್ ಹೇಳುತ್ತಾನೆ, ಮತ್ತೊಮ್ಮೆ ಈ ಎಕ್ಸರ್ಸೈಸ್ ಮಾಡೋಣ. ಈ ಬಾರಿ ಕಾರ್ಡ್ನಲ್ಲಿ ಇನ್ನಷ್ಟು ಮಾಹಿತಿ ಇರುತ್ತದೆ. ಈ ಬಾರಿ ಕೆಲವು ಜನರ ಆರೋಗ್ಯ ಸಮಸ್ಯೆಗಳು ಬರುತ್ತವೆ, ಆದ್ದರಿಂದ ಅವರನ್ನು ಆಯ್ಕೆ ಮಾಡುವುದಿಲ್ಲ. ಮತ್ತೆ ಗುಂಪು ವಿಭಜನೆ ಆಗುತ್ತದೆ. ಜಿಮಿಟ್ ಮತ್ತೆ ಗನ್ ಹಿಡಿದು ಗಲಾಟೆ ಮಾಡುತ್ತಾನೆ. ಬಂಕರ್ ಒಳಗೆ ಅವರು ಮಾನವ ಕುಲವನ್ನು ಮುಂದುವರಿಸಲು ಜೋಡಿಗಳಾಗಬೇಕು ಎಂದು ನಿರ್ಧರಿಸುತ್ತಾರೆ. ಆದರೆ ಯಾರೂ ಗರ್ಭಿಣಿಯಾಗುವುದಿಲ್ಲ. ನಂತರ ಜಿಮಿಟ್ ಹೇಳುತ್ತಾನೆ, ಪ್ರತಿಯೊಬ್ಬರೂ ಎಲ್ಲರ ಜೊತೆ ಇಂಟಿಮೇಟ್ ಆಗಬೇಕು. ಇದರಿಂದ ಎಲ್ಲರೂ ಅಸಹ್ಯ ಪಡುವವರು. ಒಬ್ಬ ಹುಡುಗಿ ವಿರೋಧಿಸಿ ಜಿಮಿಟ್ಗೆ ಬೆದರಿಕೆ ಹಾಕುತ್ತಾಳೆ. ಜಗಳದಲ್ಲಿ ಜಿಮಿಟ್ ಗಾಯವಾಗುತ್ತಾನೆ. ಕೊನೆಗೆ ಬಂಕರ್ ತೆರೆಯುವಾಗ ಸ್ಫೋಟವಾಗಿ ಎಲ್ಲರೂ ಸಾಯುತ್ತಾರೆ. ಮತ್ತೆ ಕ್ಲಾಸ್ಗೆ ಮರಳುತ್ತಾರೆ. ಜೇಮ್ಸ್ ಜಿಮಿಟ್ ಮೋಸ ಮಾಡಿದ್ದಾನೆ ಎಂದು ಪತ್ತೆ ಹಚ್ಚುತ್ತಾನೆ. ಪೆಟ್ರಾ ಹೊಸ ರೌಂಡ್ಗೆ ನಾಯಕಿಯಾಗುತ್ತಾಳೆ. ಈ ಬಾರಿ ಅವಳು ಟೆಕ್ನಿಕಲ್ ಸ್ಕಿಲ್ ಇಲ್ಲದವರನ್ನು ಆಯ್ಕೆ ಮಾಡುತ್ತಾಳೆ, ಏಕೆಂದರೆ ಸಂತೋಷವು ಮುಖ್ಯ ಎಂದು ನಂಬುತ್ತಾಳೆ. ಅವರು ಬಂಕರ್ನಲ್ಲಿ ಸಂತೋಷವಾಗಿ ಕಾಲ ಕಳೆಯುತ್ತಾರೆ. 1 ವರ್ಷ ನಂತರ ಹೊರಬಂದಾಗ ಏನೂ ಆಗಿಲ್ಲ, ಬಾಂಬ್ ಬೀಳಲೇ ಇಲ್ಲ. ಪೆಟ್ರಾ ಹೇಳುತ್ತಾಳೆ, ನಾವು ಲಾಜಿಕ್ನಿಂದ ಅಲ್ಲ, ಹೃದಯದಿಂದ ಆಯ್ಕೆ ಮಾಡಿದ್ದೇವೆ. ಬದುಕಿದಷ್ಟು ಸಂತೋಷವಾಗಿದ್ದೇವೆ.
ಕೊನೆಗೆ ಸ್ಫೋಟದ ಸನ್ನಿವೇಶ ಬರುತ್ತದೆ. ಆದರೆ ಅದು ಕೂಡ ಕಲ್ಪನೆ. ಚಿಪ್ಸ್ ತನ್ನ ಕತೆ ಹೇಳಿ ಎಲ್ಲರನ್ನೂ ನಗಿಸುತ್ತಾನೆ. ಕ್ಲಾಸ್ ಮುಗಿಯುತ್ತದೆ. ಕೊನೆಯಲ್ಲಿ ಪೆಟ್ರಾ ಮತ್ತು ಜಿಮಿಟ್ ನಡುವೆ ಸಂಬಂಧವಿದೆ ಎಂದು ತಿಳಿಯುತ್ತದೆ. ಜಿಮಿಟ್ ಜೇಮ್ಸ್ ಮೇಲೆ ಅಸೂಯೆ ಹೊಂದಿದ್ದನು. ಕೊನೆಗೆ ಜಿಮಿಟ್ ತನ್ನ ಕೊಠಡಿಯಲ್ಲಿ ಗನ್ ಹಿಡಿದುಕೊಂಡಿರುವುದನ್ನು ನೋಡುತ್ತೇವೆ. ಇದು ಕೂಡ ಅವರ ಕಲ್ಪನೆ. ಇದೇ ಚಿತ್ರದ ಅಂತ್ಯ. ಕಮೆಂಟ್ ಮಾಡಿ ಹೇಳಿ ನಿಮಗೆ ಈ ಸಿನಿಮಾ ಹೇಗಿತ್ತು ಅಂತ. ಮತ್ತು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.